ಎಂಡೋಸಲ್ಫಾನ್ ಕಂಟಕ. ಹೊಸದಾಗಿ 631 ಪ್ರಕರಣ ಪತ್ತೆ, ಜನರಲ್ಲಿ ಮನೆ ಮಾಡಿದ ಆತಂಕ. ಎಂಡೋಸಲ್ಫಾನ್ 40 ವರ್ಷಗಳ ಹಿಂದೆ ಗೇರು ಗಿಡಗಳ ಉತ್ಪನ್ನ ಹೆಚ್ಚಾಗ್ಲಿ ಅಂತ ಸಿಂಪಡಿಸಿದ ಈ ಕ್ರಿಮಿನಾಶಕ ಕರಾವಳಿ ಮಲೆನಾಡಿನಲ್ಲಿ ಸಾವಿರಾರು ಜನರ ಬದುಕನ್ನೇ ಸರ್ವನಾಶ ಮಾಡಿದೆ. ಈ ಕ್ರಿಮಿನಾಶಕದ ಪರಿಣಾಮದಿಂದಾಗಿ ಅಂಗವೈಕಲ್ಯಕ್ಕೆ ತುತ್ತಾದವರು ಹಾಸಿಗೆಯಲ್ಲೇ ಜೀವನ ಸವಿಸುತ್ತಿದ್ದಾರೆ. ಈ ವಿಷಕಾರಿ ರಾಸಾಯನಿಕ ಕಂಟಕ ಇನ್ನೂ ಕೊನೆಯಾಗಿಲ್ವಾ ಅನ್ನೋ ಆತಂಕ ಸದ್ಯ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮನೆ ಮಾಡಿದೆ. ಆರೋಗ್ಯ ಇಲಾಖೆ ನಡೆಸಿದ ಸಮೀಕ್ಷೆಯಲ್ಲಿ ಹೊಸದಾಗಿ 631 ಎಂಡೋಸಲ್ಫಾನ್ ಪ್ರಕರಣಗಳು ಪತ್ತೆಯಾಗಿರೋದು ಭೀತಿ ಹುಟ್ಟಿಸಿದೆ. ಕಳೆದ ಒಂದು ವರ್ಷದಲ್ಲಿ ಸರ್ವೆಯನ್ನು ಮಾಡಿಸಿದ್ವಿ ಮತ್ತು ತಜ್ಞ ವೈದ್ಯರಿಂದ ನಾವು ಪರೀಕ್ಷೆಯನ್ನು ಮಾಡಿಸಿ ಸುಮಾರು 631 ಹೊಸದಾದ ಪ್ರಕರಣಗಳು ನಮಗೆ ಕಂಡುಬಂದಿವೆ. ಈ ಹಿಂದೆ ಸಮೀಕ್ಷೆ ನಡೆಸಿದಾಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 1793 ಜನರು ಅಂಗವೈಕಲ್ಯಕ್ಕೆ ತುತ್ತಾಗಿರೋದು ಪತ್ತೆಯಾಗಿತ್ತು. ಈಗ ವರದಿಯಾಗಿರೋ ಪ್ರಕರಣಗಳು ಹಿಂದಿನ ಸಮೀಕ್ಷೆಯಲ್ಲಿ ಬಿಟ್ಟು ಹೋದವರ ಪ್ರಕರಣಗಳು ಅಥವಾ 2ನೇ ಪೀಳಿಗೆಗೂ ಎಂಡೋಸಲ್ಫಾನ್ ಕ್ರಿಮಿನಾಶಕದ ಸಮಸ್ಯೆ ಮುಂದುವರೆದಿದೆಯೋ ಅನ್ನೋದರ ಬಗ್ಗೆ ಆರೋಗ್ಯ ಇಲಾಖೆಯಿಂದ ಸಂಶೋಧನೆ ನಡೆಸಲಾಗ್ತಿದೆ. ಒಟ್ನಲ್ಲಿ ಆರೋಗ್ಯ ಇಲಾಖೆ ನಡೆಸಿದ ಸರ್ವೆಯಲ್ಲಿ ಪತ್ತೆಯಾದ ಹೊಸ 631 ಪ್ರಕರಣಗಳು ಜನರನ್ನ ಬೆಚ್ಚಿ ಬೀಳುವಂತೆ ಮಾಡಿದ್ದು ಆರೋಗ್ಯ ಇಲಾಖೆಗೂ ತಲೆನೋವಾಗಿ ಪರಿಣಮಿಸಿದೆ. ಸದ್ಯ ಆರೋಗ್ಯ ಇಲಾಖೆಯ ಸಂಶೋಧನೆಯಲ್ಲಿ ಯಾವ ಫಲಿತಾಂಶ ಬರಲಿದೆ ಅಂತ ಕಾದು ನೋಡಬೇಕಿದೆ. ಭರತ್ ರಾಜ್ ಕಲ್ಲಡ್ಕ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.